ಸಂಸ್ಕೃತಿನೇ ಅದೇ ಇದೆ. ಇವತ್ತು 2.5 ವರ್ಷದ ಆಡಳಿತ ನೀವು ನೋಡಿದಾಗ ಪ್ರತಿನಿತ್ಯ ಒಂದಲ್ಲ ಒಂದು ಘಟನೆಗಳು ಆಗ್ತಾನೆ ಇದ್ದಾವೆ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ ಆಗ್ತಾ ಇದ್ದಾವೆ. ಹೆಣ್ಣು ಮಕ್ಕಳು ಆಫೀಸರ್ಗೆ ಬಾಯಿಗೆ ಬಂದಂಗೆ ಶಾಸಕರು ಬೈತಾ ಇದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಬೈತಾ ಇದ್ದಾರೆ. ಈ ಸರ್ಕಾರದ ಆಡಳಿತ, ದುರಾಡಳಿತದಿಂದ ಇವತ್ತು ಇವೆಲ್ಲ ಘಟನೆಗಳು ಆಗ್ತಾಯಿದ್ದಾವೆ. ರಾಜ್ಯಪಾಲರು ಒಂದು ಸಂವಿಧಾನಿಕ ಸಂಸ್ಥೆ ಹುದ್ದೆಯಲ್ಲಿರ್ತಕ್ಕಂಥವ್ರು, ಸಂವಿಧಾನಿಕ ಸಂಸ್ಥೆ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಗೌರವ ಕೊಡಬೇಕನ್ನುವಷ್ಟು ಕನಿಷ್ಠ ಜ್ಞಾನ ಅವ್ರಿಗಿಲ್ಲ. ಗುಂಡಾಗರ್ದಿ ಮಾಡಿ ಆಡಳಿತವನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾಯಿದೆ. ಇದನ್ನು ನಾನು ಖಂಡಿಸ್ತೇನೆ. ಸರ್, ಭಾಷಣವನ್ನು ಓದಲಿಲ್ಲ, ಯಾಕೆ ಸರ್ಕಾರದ ವಿರುದ್ಧ? ನೋಡಿ, ಭಾಷಣ ಓದಬೇಕು, ಆದರೆ ಅವ್ರು ಏನು ಬರೆದದ್ದು ಎಲ್ಲನೂ ಓದ್ಬೇಕಂತಿಲ್ಲ. ಅದಕ್ಕಾಗಿ ರಾಜ್ಯಪಾಲರು 11 ಪ್ಯಾರಾಗಳನ್ನು ತೆಗೀರಿ ಅಂತ ಹೇಳಿದ್ದಾರೆ. ಅವನ್ನ ತೆಗೆಯೋದ್ರಲ್ಲಿ ನೀವು ಹಾಗೆ ಓದಬೇಕು ಅಂದ್ರೆ ಅದು ಅವ್ರ ರಾಜ್ಯಪಾಲರ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಆಗೋದಿಲ್ಲ. ಇದು ಇವತ್ತು ಮಾಡಿರೋದು ರಾಜ್ಯಪಾಲರ ಮೇಲೆ ಇವತ್ತು ಕಾಂಗ್ರೆಸ್ ನಾಯಕರು ದೌರ್ಜನ್ಯ ಮಾಡಿದ್ರೆ ಅದು ದೌರ್ಜನ್ಯನೇ. ಅದು ನೀವು ತಿದ್ದಿ ಕೊಡಬೇಕು. ನೀವು ಏನು ಹೇಳಬೇಕಾಗಿದೆ, ಸಂವಿಧಾನದ ಆಶಯಗನುಗುಣವಾಗಿ ಹೇಳಬೇಕಾಗ್ತದೆ. ನಾವು ಬರೆದದ್ದನ್ನೆಲ್ಲ ಓದಂದ್ರೆ ಅದು ಆಗೋದಿಲ್ಲ. ಓದಬೇಕನ್ನೋದು ಕಡ್ಡಾಯ, ಅವ್ರದ್ದು ಜವಾಬ್ದಾರಿ, ಕರ್ತವ್ಯ ಕೂಡ. ಆದರೆ ಅವ್ರು ಬರೆದದ್ದನ್ನೆಲ್ಲ ಓದಬೇಕಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.